ಭಾರತದ ಮೇಕ್ ಇನ್ ಇಂಡಿಯಾ ಬಹುತೇಕ ಬಿಡಿಭಾಗಗಳ ಜೋಡಣೆಗೆ ಸಂಬಂಧಿಸಿದೆ. ಆದರೂ ಭಾರತದ ಪ್ರಗತಿ ಅರ್ಧ ಜಗತ್ತಿನ ಪ್ರಗತಿಯನ್ನು ಮೀರಿಸಿದ್ದು. ಭಾರತದ ಸಂಪತ್ತು ಜನರ ಕೈಗೆ ಒಂದಷ್ಟು ಸೇರದಿದ್ದರೆ, ಎಲ್ಲರಿಗೂ ಕಲಿಕೆ, ಆರೋಗ್ಯ ಎಲ್ಲ ಜನರಿಗೆ ಸಿಗದಿದ್ದರೆ ದೇಶವು 100 ದೇಶಗಳಾಚೆಯ ಸ್ಥಾನದಲ್ಲಿಯೇ ಇರುತ್ತದೆ. ಭಾರತವು ಅತಿ ಹೆಚ್ಚು ಮೊಬೈಲ್ ರಫ್ತು ಮಾಡುವ ದೇಶಗಳಲ್ಲಿ ಒಂದು. ಆದರೆ ಇಲ್ಲಿರುವ ಜಪಾನ್, ತೆಂಕಣ ಕೊರಿಯಾ ಮೊದಲಾದ ದೇಶಗಳ ಕಂಪನಿಗಳು ಆ ರಫ್ತು ಮಾಡುತ್ತವೆ ಎಂಬುವುದು ದಿಟ. ದಿಲ್ಲಿಯ ಎಐ ಶೃಂಗದಲ್ಲಿ ಭಾರತದ ವಿಶ್ವವಿದ್ಯಾನಿಲಯವೊಂದು ಚೀನಾದ ಕೃತಕ ಬುದ್ಧಿಮತ್ತೆ ನಾಯಿ ತೋರಿಸಿ ತನ್ನದೆಂದು ಹೇಳಿ ವಿದೇಶಿಯರು ನಮ್ಮನ್ನು ನೋಡಿ ನಗುವಂತೆ ಮಾಡಿತು. ಇದು ಭಾರತದ ಬಹುತೇಕ ಮೇಕ್ ಇನ್ ಸ್ಥಿತಿಯ ಒಂದು ಉದಾಹರಣೆ. ಭಾರತವು ವೈಜ್ಞಾನಿಕವಾಗಿ ಬೆಳೆದಿರುವ ದೇಶಗಳಲ್ಲಿ ಒಂದು ಎಂಬುವುದು ಮಾತ್ರ ಸತ್ಯ. ಶತಮಾನದ ಹಿಂದೆ ಮಂಗಳೂರಿನ ಉತ್ತಮ ಶಿಕ್ಷಣ ಪಡೆದ ಬಿರುವರೆಲ್ಲ ಬ್ರಹ್ಮ ಸಮಾಜ ಸೇರಿದ್ದರು. ಯುಎಸ್ಎಯಲ್ಲಿ ಹೆಚ್ಚಿನ ಉನ್ನತ ಶಿಕ್ಷಣ ಹೊಂದಿದವರು ಭಾರತೀಯರು ಎಂಬುವುದು ಈಗ ತಿಳಿದು ಬಂದಿದೆ. ಇವು ಎರಡು ಕಡೆ ಕೂಡ ಊಟಕ್ಕಿಲ್ಲದ ಉಪ್ಪಿನಕಾಯಿ ಕತೆ ಎನ್ನಬಹುದು.